ಹಾಗಾಗಿ ಇವ್ರು ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ 67 ಲಕ್ಷ ವೋಟ್ಗಳು ಶಾರ್ಟೇಜ್ ಆಗಿದೆ. ಇದು ನಮ್ಮ ಸುವ್ಯವಸ್ಥೆ ಅನ್ಬೇಕು, ಅವ್ಯವಸ್ಥೆ ಅನ್ಬೇಕು, ಹೀಗಿದೆ ಪರಿಸ್ಥಿತಿ. ಈಗ ಹಗರಣ ಅನ್ಬೇಕಾ, ಏನು ಎಪಿಸೋಡ್ ಅನ್ಬೇಕಾ, ಏನನ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. SIR ಅನ್ನೋದು ಒಂದು ಶಾಪ ಆಗಬಾರ್ದು. ಈ ಎಲೆಕ್ಷನ್ ಕಮಿಷನ್ ಮೇಲಂತೂ ಸಾಕಷ್ಟು ಒತ್ತಡ ಬಿದ್ದಿದೆ. ಈಗ ಇವ್ರು ಎನ್ಯುಮರೇಷನ್ ಫಾರ್ಮ್ ಮೇಲೆ ಕಲೆಕ್ಟ್ ಮಾಡಿಕೊಂಡು ಇವಾಗ ಕಂಪೈಲ್ ಮಾಡೋ ಲಿಸ್ಟು ನೋಡಿದ್ರೆ ಭಾಳ ಆತಂಕಕಾರಿಯಾಗಿದೆ. ಈಗ ಒಟ್ಟು 1,08,00,000 ಜನದ ವೋಟರ್ಸ್ ಲಿಸ್ಟನ್ನು ಜನಗಳದ್ದು ಹೆಸರನ್ನ ತೆಗಿತಾ ಇದ್ದಾರಂತೆ. ಏನಾಗಿದೆ ಅಂತ ಹೇಳಿದ್ರೆ, ಈ ಎಲೆಕ್ಷನ್ ಕಮಿಷನ್ ಅವ್ರದ್ದು ಅವಾಂತರ ಸದ್ಯಕ್ಕೇನು ಮುಗಿಯೋ ಥರ ಕಾಣಿಸ್ತಾ ಇಲ್ಲ. ಏನಾಗಿದೆ ಈಗ, ಈ SIR ಮಾಡೋದೇನೇ ಅನಾವಶ್ಯಕ ಅಂತ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ. ಸಮ್ಮರಿ ರಿವಿಷನ್ನೇ ಸಾಕಾಗಿತ್ತು. ಈ SIR ಕಟ್ಕೊಂಡು ಯಾಕೆ ಇಷ್ಟು ಅವಾಂತರಗಳ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಏನೇ ನಡ್ಕೊಂಡು ಹೋಗಿದೆ. ಇವಾಗ ಬಂದಿರೋ ಅಂಕಿಅಂಶಗಳು ನೋಡಿದ್ರೆ, ಸರ್ಕಾರದವರು ಒಂದು ಡೇಟಾ ಪಬ್ಲಿಷ್ ಮಾಡಬೇಕಿತ್ತು. ಅಂದರೆ 18 ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಜನಸಂಖ್ಯೆ ಎಷ್ಟಿದೆ ಅಂತ, ಅಂದರೆ ಅದೊಂದು ಅಂದಾಜು ಕೊಡುತ್ತೆ ನಿಮಗೆ. 18 ವರ್ಷದ ಮೇಲಿರ್ತಕ್ಕಂಥ ಜನಸಂಖ್ಯೆ ಎಷ್ಟು ಜನ ಇದ್ದಾರೆ. ಸೊ ಇವರೆಲ್ಲ ವೋಟರ್ಸ್ಗಾಗೋದಕ್ಕೆ ಎಲಿಜಿಬಿಲಿಟಿ ಇರ್ತಕ್ಕಂಥವ್ರು. ಸೊ ಈ ಎಲೆಕ್ಷನ್ ಕಮಿಷನವ್ರು ವೋಟಿಂಗ್ ರೈಟ್ ಯಾರಿಗೆ ಕೊಡ್ತಾರೆ, ಇದು ಹೆಚ್ಚು ಕಡಿಮೆ ಇದಕ್ಕೆ ಮ್ಯಾಚ್ ಆಗಬೇಕು. ಇದೊಂದು ಡೇಟಾ ಸಿಗಬೇಕಿತ್ತು, ಬರಬೇಕಿತ್ತು ಎಲೆಕ್ಷನ್ ಕಮಿಷನಿಂದ, ಅದು ಬಂದಿಲ್ಲ. ಹಾಗಾಗಿ ಇವ್ರು ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೆಷ್ಟು ಬರಬೇಕಿತ್ತೋ ಅಷ್ಟು ಬಂದಿದೆಯಾ ಇಲ್ವಾ ಅನ್ನೋದಕ್ಕೆ ಯಾವ ಅಳತೆಯೂ ಇಲ್ಲ. ಈಗ ಇದ್ರ ಮಧ್ಯದಲ್ಲಿ ಸರ್ಕಾರದ ಇನ್ನೊಂದು ಸಂಸ್ಥೆ ಒಂದು ಅಂದಾಜು ಮಾಡಿ ಕೊಟ್ಟಿದೆ. ಆ ಸಂಸ್ಥೆ ಹೆಸರು ಟೆಕ್ನಿಕಲ್ ಗ್ರೂಪ್ ಆನ್ ಪಾಪ್ಯುಲೇಷನ್ ಪ್ರೊಜೆಕ್ಷನ್ 2026 ಅಂತ. ಅವ್ರು ಹೇಳ್ತಿರ್ತಕ್ಕಂಥದ್ದು 5.13 ಕೋಟಿ ಜನದ್ದು ವೋಟಿಂಗ್ ಲಿಸ್ಟ್ ಬರಬೇಕು ಅಂತ. ಆದರೆ ಇವಾಗ ಬಂದಿರೋದು ಇವಾಗ ಎಷ್ಟು ಬಂದಿದೆ ಅಂತ ನೋಡಿದ್ರೆ, ಇದು 4.46, ಅಂದರೆ 67 ಲಕ್ಷ ವೋಟ್ಗಳು ಶಾರ್ಟೇಜ್ ಆಗಿದೆ. ಈಗ ಎಲ್ಲರೂ ಫಾರ್ಮ್ ಎಲ್ಲ ತೊಗೊಂಡೋಗಿ ಕೊಟ್ಟು, ಬರ್ತ್ ಸರ್ಟಿಫಿಕೇಟ್ ಅದು ಇದು SSLC ಮಾರ್ಕ್ಸ್ ಕಾರ್ಡ್ ಕೊಟ್ಟು ಎಲ್ಲ ಸರಿದೂಗಿಸಿದ್ರು ಕೂಡ ಒಂದು ಅಂದಾಜು ಪ್ರಕಾರ 44 ಲಕ್ಷ ಜನಕ್ಕೆ ಇನ್ನೂ ಕೂಡ ವೋಟಿಂಗ್ ರೈಟ್ ಸಿಗಲ್ಲ. ಇವರೆಲ್ಲ 58 ಸರ್ತಿ ಮಾಡ್ಕೊಂಡು ಫಿಲಪ್ ಮಾಡ್ಕೊಂಡ್ರೆ, ರಿಜಿಸ್ಟರ್ ಮಾಡಿಕೊಂಡ್ರೆ ಇವ್ರಿಗೆ ವೋಟಿಂಗ್ ರೈಟ್ ಸಿಗುತ್ತೆ, ಇಲ್ಲದ್ರೆ ಸಿಗಲ್ಲ. ಹಿಂಗೆ ಎಷ್ಟರ ಮಟ್ಟಿಗೆ ಈ ಪರ್ಸೆಂಟೇಜ್ ಆಫ್ ಡಿಲೀಷನ್ ನೀವು ಲೆಕ್ಕ ಹಾಕಿದ್ರೆ ಇದು 19% ಬರ್ತಾಯಿದೆ. ಇದು ನೆಕ್ಸ್ಟ್ ತೆಲಂಗಾಣ ಓನ್ಲಿ. ತೆಲಂಗಾಣದಲ್ಲಿ 21%, ಇಲ್ಲಿ 19%, ಸೆಕೆಂಡ್ ಇನ್ ಇಂಡಿಯಾ, ಸೆಕೆಂಡ್ ರ್ಯಾಂಕ್ ನಮಗೆ. ಇದು ನಮ್ಮ ಏನು ಸುವ್ಯವಸ್ಥೆ ಅನ್ಬೇಕು, ಅವ್ಯವಸ್ಥೆ ಅನ್ಬೇಕು, ಅದನ್ನು ಮೀಡಿಯಾದವರೇ ನೀವೇ ತೀರ್ಮಾನ ಮಾಡ್ಕೊಳ್ಳಿ. ಹೀಗಿದೆ ಪರಿಸ್ಥಿತಿ. ಈಗ ನಾವು ಸುಮಾರು ಕಡೆ ಹೋಗಿ ನೋಡ್ತಾ ಇದ್ದೀವಿ, ಈ 1-2 ಸಮಸ್ಯೆಗಳು. ಈಗ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, BTM ಲೇಔಟಲ್ಲೇ ನಾನೇ ನೋಡಿದ್ದು 805 ಒಂದು ಬೂತಲ್ಲಿರ್ತಕ್ಕಂಥ ಇದರೊಳಗೆ ಲಿಸ್ಟಲ್ಲಿ 502 ಜನದ ಡಿಲೀಷನ್, ಎಲ್ಲ ಶಿಫ್ಟೆಡ್ ಲೆಕ್ಕದಲ್ಲಿ ಹಾಕ್ಕೊಡೋದು ಜೈ ಅಂತ. ಶಿಫ್ಟ್ ಏನು ಪಕ್ಕದ ಮನೆಗೆ ಹೋಗಿರ್ತಾರೆ, ಎಲ್ಲ ಬಡಗಿದಾರು. ಅದನ್ನು ಹುಡುಕಿ ತೆಗೆಯುವಂಥ ಕೆಲಸ ಯಾರೂ ಮಾಡಿಲ್ಲ. ಅವಾಂತರಗಳ ಮೇಲೆ ಅವಾಂತರಗಳು. ಒಂದೇ ಮನೆದ 4 ಜನ ಇರ್ತಾರೆ, 4 ಜನ 4 BLOಗಳು. ಯಾರೆಲ್ಲ ಎಲ್ಲಿ ಹೋಗ್ತಾಯಿದ್ರು ಜನಗಳು? ಅನಕ್ಷರತೆ, ಇದ್ರ ಮಧ್ಯದಲ್ಲಿ ಅಜ್ಞಾನ, ಟೈಮ್ ಸಿಗಲ್ಲ, ಇದೆಲ್ಲ ಸೇರಿಕೊಂಡಿದೆ. ಇವಾಗ 5 ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರಿನಲ್ಲಿ, BTM, ವಿಜಯನಗರ, ಆಮೇಲೆ ಇನ್ಯಾವುದು CV ರಾಮನ್ ನಗರ, ದಾಸರಹಳ್ಳಿ, ಬೊಮ್ಮನಹಳ್ಳಿ, ಈ 5 ಕ್ಷೇತ್ರಗಳಲ್ಲಿ MLA ಕ್ಷೇತ್ರಗಳಲ್ಲಿ 51%, ಹೆಚ್ಚು ಕಡಿಮೆ 51% ಡಿಲೀಷನ್ಸ್ ಆಗಿದೆ. ಅರ್ಧಕ್ಕರ್ಧ ಜನ ವೋಟರ್ಸೇ ಅಲ್ಲ ಈಗ ಅಲ್ಲಿ. ಏನು 10%, 20% ಅಂದ್ರೆ ಏನನ್ನು ಬಿಟ್ಬಿಡ್ಬೋದು. ಈ ಥರ ಆಗಿದೆ ಈಗ. ಸೊ ಇದರೊಳಗೆ ಟ್ರಾನ್ಸ್ಪರೆನ್ಸಿ ಏನು ಕಾಣಿಸ್ತಾ ಇಲ್ಲ. ಯಾಕೆ ಡಿಲೀಷನ್ ಆಗ್ತಾಯಿದೆ, ಎಲ್ಲಿ ಡಿಲೀಷನ್ ಆಗ್ತಿದೆ, ಏನು ಡೇಟಾ?
ಪಾರದರ್ಶಕತೆ ಏನೂ ಕೇಳಬೇಡಿ. ಇದನ್ನು ಮೊನ್ನೆ ಎಲೆಕ್ಷನ್ ಕಮಿಷನರ್ ಹತ್ರ ಹೋದಾಗ ಅವರಿಗೆ ಮನವಿ ಪತ್ರ ಕೊಡೋ ಸಂದರ್ಭದಲ್ಲಿ ಇದೆಲ್ಲನೂ ಕೂಡ ಹೇಳಾಗಿದೆ ಎಲೆಕ್ಷನ್ ಕಮಿಷನ್. ಆಯಿತು ನೋಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ದಿನ ಆದಮೇಲೆ ನೋಡ್ತೀವಿ ಅಂತ ಹೇಳೋದ್ರಲ್ಲಿ ಏನು ಅರ್ಥ ಇದೆ? ಇನ್ನೊಂದೇನು ಅಂದರೆ, ಈ ವೋಟರ್ಸ್ದು ಯಾರ್ದು ರಿಜಿಸ್ಟರ್ ಆಗಿದೆ ಈಗ, ಇದೆಲ್ಲ ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿಲ್ಲ. ಇದು ಇನ್ನೊಂದು ಕೊರತೆ ಇದೆ. ಸೊ ಈ ರೀತಿ ನಾನಾ ರೀತಿಯ ಗೊಂದಲಗಳಿದೆ. ಇದೆಲ್ಲನೂ ಕೂಡ ನಿವಾರಣೆ ಆಗಬೇಕು. ಇಷ್ಟರ ಮಧ್ಯದಲ್ಲಿ ರಾಜ್ಯ ಸರ್ಕಾರ ನಮ್ಮ ಡಿ ಕೆ ಶಿವಕುಮಾರ್ ಅವರು ಲೆಟ್ರ್ ಬರೆದಿದ್ದಂಥ ಸೆಂಟ್ರಲ್ ಗೌರ್ಮೆಂಟ್ಗೆ ಇದನ್ನು ಎಕ್ಸ್ಟೆನ್ಷನ್ ಮಾಡಿ ಇನ್ನೊಂದು 3 ತಿಂಗಳು ಅಂತ. ಸ್ವಾಗತಾರ್ಹ. ಈ 3 ತಿಂಗಳಲ್ಲಾದರೂ ಒಂದು ಸ್ವಲ್ಪ ಮೇಕಪ್ ಆಗ್ಬೋದು ಅಂತ ಅಂದ್ಕೊಳ್ಳೋಣ ಇದನ್ನು. ಒಟ್ಟು 67 ಲಕ್ಷ ಜನದಲ್ಲಿ ಕಡೆ ಪಕ್ಷ ಒಂದು 45-50 ಲಕ್ಷ ಜನಕ್ಕೆ ವೋಟಿಂಗ್ ರೇಟ್ ಸಿಕ್ಕರೆ ಇದು SIRದು ಒಂದು ಲೆವೆಲ್ಗೆ ಓಕೆ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಇಲ್ಲಿ ಇರ್ತಕ್ಕಂಥ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದೆ ಎಲೆಕ್ಷನ್ಸ್. ಈ SIR ಹಗರಣ ಅನ್ಬೇಕಾ, ಏನು ಎಪಿಸೋಡ್ ಅನ್ಬೇಕಾ, ಏನನ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಇದು ಒಟ್ಟಾರೆ ಅನಾವಶ್ಯಕವಾಗಿರ್ತಕ್ಕಂಥ ಒಂದು ಎಕ್ಸರ್ಸೈಸು, ಎಲ್ರಿಗೂ ಆತಂಕ ಮೂಡಿಸಿದೆ. ಲಾಸ್ಟ್ ಟೈಮ್ ಕೂಡ ಇದನ್ನು ಮತ್ತೆ ಪುನರುಚ್ಚರಿಸ್ತಾ ಇದ್ದೀನಿ ನಾನು. 2 ಸ್ಟೇಟ್ಸಲ್ಲಿ, ವೆಸ್ಟ್ ಬೆಂಗಾಲು ಮತ್ತು ಬಿಹಾರಲ್ಲಿ ಹೇಳಿದ್ದಾರೆ, ಇನ್ನು ಮುಂದೆ ಏನು ಸರ್ಕಾರದಿಂದ ಬೆನಿಫಿಟ್ಸ್ ಏನು ಸಿಗುತ್ತೆ ಅದು ವೋಟಿಂಗ್ ಕಾರ್ಡ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದು ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಯಿತು ಅಂತ ಹೇಳಿದ್ರೆ ಈ ಸುಮಾರು ಜನ ಯಾರು ಕಳ್ಕೊಂಡಿದ್ದಾರೆ ಈಗ ವೋಟಿಂಗ್ ರೈಟ್ಸ್, ಅವ್ರಿಗೆ ಯಾರಿಗೂ ಏನು ಬೆನಿಫಿಟು ಬರೋಲ್ಲ. ಪೆನ್ಷನ್ ಆಗಲಿ, ಅಂಗವಿಕಲರ ಪೆನ್ಷನ್ ಆಗಲಿ, ಅಥವಾ ರೇಷನ್ ಆಗಲಿ, ಯಾವುದೂ ಸಿಗಲ್ಲ. ಈ ಆತಂಕ ಬಡ ಜನರಲ್ಲಿ ಭಾಳ ಕಾಡ್ತಾಯಿದೆ. ಸೊ ಸರ್ಕಾರದವರು ಅದನ್ನು ಹೇಗೆ ಮಾಡ್ತಾರೋ ಮಾಡಬೇಕು. ಇದನ್ನು SIR ಅನ್ನೋದು ಒಂದು ಶಾಪ ಆಗಬಾರ್ದು. ನಮ್ಮ ಪ್ರಜಾತಂತ್ರಕ್ಕೆ ಅದು ಪೂರಕವಾಗಿ ಉಪಯೋಗ ಆಗ್ತಕ್ಕಂಥ ಒಂದು ಎಕ್ಸರ್ಸೈಸ್ ಆದರೆ ನಮ್ಗೆ ಯಾರಿಗೂ ಆತಂಕ ಇಲ್ಲ, ಅಡ್ಡಿ ಆತಂಕ ಇಲ್ಲ, ನಮ್ದು ಯಾವ ಅಬ್ಜೆಕ್ಷನ್ನೂ ಇಲ್ಲ. ಇದು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಮುಖ್ಯಮಂತ್ರಿಗಳು ಏನು 3 ತಿಂಗಳ ಎಕ್ಸ್ಟೆನ್ಷನ್ಗೋಸ್ಕರ ಟೈಮ್ ಕೇಳಿದರೆ ಕೊಡ್ಬೋದಂತೀರಾ ಸರ್? ಎಲೆಕ್ಷನ್ ಕಮಿಟಿ ಕೊಡೋವರೆಗೂ ಬಿಡಬಾರ್ದು ಇವರು, ಕೊಡೋವರೆಗೂ ಬಿಡಬಾರ್ದು ಇವರು. ಯಾವುದೇ ರೀತಿಲಿ ಇದರೊಳಗೆ ರಾಜಿ ಮಾಡ್ಕೋಬಾರ್ದು ಸರ್ಕಾರ. ಇವರು ಎಷ್ಟು ಒತ್ತಡ ಹೇರ್ತಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿದೆ. ಜನಗಳನ್ನ ಮೊಬಿಲೈಸ್ ಮಾಡಬೇಕು, ಇವರು ಜನಗಳ ಒಪಿನಿಯನ್ ಮೊಬಿಲೈಸ್ ಮಾಡಬೇಕು, ಇವರು ಇಂಟರ್ವ್ಯೂಗಳನ್ನ ಕೊಡಬೇಕು, ಇದ್ರ ಬಗ್ಗೆ ಈ ಥರ ಕೇಳಿದ್ದೀನಿ ಅಂತಕ್ಕಂಥ ಪ್ರಚಾರ ನಡಿಬೇಕಲ್ಲ ಆ ಕಡೆ. ಇದೆಲ್ಲ ಮಾಡಿದ್ರೆ ಎಲೆಕ್ಷನ್ ಕಮಿಷನರು ಅವ್ರ ಹೆಸರನ್ನ ತಕ್ಷಣ ಬರಲ್ಲ ನನಗೆ, ಅವರು ಬೊಗ್ತಾರೆ. ಎಲ್ಲರೇ ಭಾಳ ಆ ಮನುಷ್ಯ ಭಾಳ ಆರೋಗಂಟ್ ಮನುಷ್ಯ. ನಾನು ಹೇಳಿದ್ದೇ ಸರಿ, ನಾನು ಹೇಳಿದ ಕೋಳಿಗೆ 3 ಕಾಲು ಅಷ್ಟೆ. ಆ ಥರ ಒಂದು ಭಾಳ ರಿಜಿಡ್ ಆಗಿರ್ತಕ್ಕಂಥ ವ್ಯಕ್ತಿ ನಮ್ಮ ಎಲೆಕ್ಷನ್ ಕಮಿಷನರು. ಭಾಳ ಪ್ರಜಾತಾಂತ್ರಿಕವಾಗಿ ಆ ಸೀಟ್ನ ಅವರು ಅಲಂಕರಿಸಿದ್ದಾರೆ. ಅದೇ ಇನ್ನೊಂದು ಬೇರೆ ಕಥೆ. ಅದು ಅಸಹ್ಯ ಆಗತ್ತದು. ಬೇರೆ ದೇಶದವ್ರ ಮುಂದೆ ಹಿಂಗಾಯಿತು, ಈ ಥರ ನಮ್ಮ ಎಲೆಕ್ಷನ್ ಕಮಿಷನರ್ ಈ ಥರ ಚುನಾಯಿತರಾದರು ಅಂತೇನಾದ್ರು ನಾವು ಹೇಳಿದ್ರೆ ಮಾನ ಮರ್ಯಾದೆ ನಾಯ ಪೈಸಾ ಉಳಿಯಲ್ಲ. ಇದು ವಿಚಾರ. ಅಂಥವ್ರಿಗೆ ಇವರು ಹೋಗ್ಬಿಟ್ಟು ಇವರು ಲೆಟ್ರ್ ಕೊಟ್ಟಿದ್ದಾರೆ, ಒತ್ತಡ ಹೇರಬೇಕಾಗಿದೆ. ಆಗ ಮಾತ್ರ ಜನಗಳಿಗೆ ನ್ಯಾಯ ಸಿಗುತ್ತೆ ಅಂತ ನನ್ನ ಅನುಭವ. ಈಗಾಗಲೇ ನೀವು ಬಿಹಾರಲ್ಲಾಗಲಿ ವೆಸ್ಟ್ ಬೆಂಗಾಲಲ್ಲಾಗಲಿ ಯಾರು ವೋಟಿಂಗ್ ರೈಟ್ ಕಳ್ಕೊಂಡಿದ್ದಾರೆ, ನೀವು ಅವ್ರುಗಳನ್ನ ಇಂಟರ್ವ್ಯೂ ಮಾಡೋಕ್ಕಾದರೆ ನಿಮಗೆ ಇನ್ನೂ ಸಾಕಷ್ಟು ದುರಂತಮಯ ಮಾಹಿತಿ ಸಿಗುತ್ತೆ. ನಿಮಗೆ ಆಗೋದಕ್ಕೆ ಸಾಧ್ಯತೆ ಇದೆ. ಸರ್ಕಾರದವರು ಇದಕ್ಕೆ ಕ್ರಮ ತಗೋಬೇಕು. ಬಡಾವಣೆಗಳಲ್ಲಿ ಎಲೆಕ್ಷನ್ ಕಮಿಷನ್ ಕಡೆಯಿಂದನೇ ಹೋಗಿ ಅಧಿಕಾರಿಗಳು ಜನಗಳನ್ನ ಮೀಟ್ ಮಾಡಿ ಒಂದು ಶಿಬಿರ ಥರ ಮಾಡಿ ಯಾರ್ಯಾರಿಗೆ ಏನೇನು ಸಮಸ್ಯೆಗಳಿದೆ ಅವರೆಲ್ಲ ಬಂದು ತೋರಿಸಿ ನಮಗೆ ಅಂತ ಹೇಳಿ ಅದನ್ನೆಲ್ಲ ರೆಕ್ಟಿಫೈ ಮಾಡಿದ್ರೆ ಆಗುತ್ತೆ. ಆಗದೇ ಇರೋಂಥದ್ದು ಏನಿಲ್ಲ. ಸಾವಿರಾರು ಜನ ಇದೆ ನೋಡಿ, 60,000 ಜನ BLOಗಳಿದ್ದಾರೆ. ಉಪಯೋಗಿಸ್ಕೊಳ್ಳಿ ಅವ್ರನ್ನ. ನಿರುದ್ಯೋಗಿಗಳು ನಮ್ಮ ದೇಶದಲ್ಲಿ ಏನು ಕಡಿಮೆ ಇದ್ದಾರಾ? ಕೋಟ್ಯಾಂತರ ಜನ ಇದ್ದಾರೆ. ಕೆಲಸ ಕೊಟ್ಟರೆ ಸಾಕಪ್ಪ ಅಂತ ಕಾಯ್ತಾ ಇದ್ದಾರೆ. ಅವ್ರುಗಳನ್ನ ಈ ಕೆಲಸಕ್ಕೆ ತಗೊಳ್ಳಿ, ಟೆಂಪ್ರರಿ ಆಗೋದ್ರು. ದಿನಕ್ಕೆ ₹1,000 ಲೆಕ್ಕದಲ್ಲಿ ಕೊಟ್ಟರೆ ಯಾರು ಬರೋಲ್ಲ ಹೇಳಿ. ಒಂದೊಂದು ಬಡಾವಣೆಗೂ 4 ಟೀಮು 3 ಟೀಮ್ನ ನೀವು
ಅಥವಾ ಒಂದೊಂದು ಬೋಟಿನ ಬೂತ್ಗೆ ಒಬ್ಬರು ಅಂತ ಮಾಡಿದ್ರು ಕೂಡ ಎಲ್ರಿಗೂ ನೀವು ನ್ಯಾಯ ಒದಗಿಸ್ಬೋದು. ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಇರಬೇಕು. ಅದಿದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಇದು ನನ್ನ ಅಭಿಪ್ರಾಯ. ಜನಪರವಾಗಿರ್ತಕ್ಕಂಥ ಕಾಳಜಿ ಮುಖ್ಯ ರೀ ಎಲ್ಲದಕ್ಕಿಂತ. ನಾನು ಜನಗಳಿಗೆ ನ್ಯಾಯ ಒದಗಿಸ್ಬೇಕು ಅನ್ನತಕ್ಕಂಥ ತುಡಿತಾ ಇದೆಯಲ್ಲ, ಅದು ಸತ್ತೋಗ್ಬಿಟ್ರೆ ನೀವು ಏನು ಮಾಡಿದ್ರು ಅಷ್ಟೇ. ಅದು ಆ ತುಡಿತ ಇದೆ ಅಂತ ಇಟ್ಕೊಳ್ಳಿ, ನೀವು ಯಾವ ಬೆಟ್ಟನ ಬೇಕಾದ್ರೂ ಅಲ್ಲಾಡಿಸ್ತೀರ ಕೆಲಸ ಸಾಧಿಸೋದಕ್ಕೆ. ಇದು ನನ್ನ ಅನುಭವ. ಓಕೆ ಸರ್. ಥ್ಯಾಂಕ್ ಯು.